ನೀನಿಲ್ಲೋ ಬರ್ಮಿಲಿ. ಏನ್ರಿ ಅದು? ನಿನ್ನಿಂದ ಬಹು ಉಪಕಾರ ಆಯ್ತು ಕಣಮಿ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಏನಕ್ಕೋ? ಅದೇ ಕಣಮಿ, ನೀನು ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಬರೋಕೆ ಕೇಳಿದಲ್ಲ, ಅವ್ರ ಜೊತೆ ಎಲ್ಲ ವಿಷಯನೂ ಮಾತಾಡಿದ ಬಗೆಹರಿತು, ಅದಕ್ಕೆ ಥ್ಯಾಂಕ್ಸ್. ಮಾತಾಡಿದ್ದೇನು ಸರಿ, ವಿಷಯ ಬಗೆಹರಿತು ಅಂತ ಅಂದ್ರಲ್ಲ, ಏನ್ ಬಗೆಹರಿಬೇಕಿತ್ತು? ಅದೇ ಪ್ರಾಜೆಕ್ಟ್ ವಿಷಯ ಮಾತಾಡೋದು, ಅದು ಬಗೆಹರಿತು ಒಂದೇ ಅಷ್ಟೇ. ಪ್ರಾಜೆಕ್ಟ್ ವಿಷಯ ಅಂದಾಗೆ ರೀ, ನೀವು ಒಂದು ವಿಷಯ ಮರ್ತೋಗಿದ್ದೀರಾ ಅನ್ಸುತ್ತೆ. ಅದು ನಾನು ಮತ್ತೆ ಸೋಪಿ ಇಬ್ರು ಕಾಲೇಜಿಂದನೂ ಬೆಸ್ಟ್ ಫ್ರೆಂಡ್ಸು. ಈ ಪ್ರಾಜೆಕ್ಟ್ ವಿಷಯದ ಜೊತೆಗೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ವಿಷಯ ಮಾತಾಡ್ತಾವ ಅಷ್ಟೇ. ನಿಮ್ಮ ಜನ್ಮಕ್ಕೆ ಒಂದು ನೆಟ್ಟಿಗೊಂದು ಸುಳ್ಳು ಹೇಳಕ್ ಬರಲ್ವಲ್ಲ ನಿಮ್ಗೆ. ಇನ್ ರಾಜಕೀಯದಲ್ಲಿ ಹೆಂಗ್ರಿ ಮುಂದುವರಿತೀರಾ ನೀವು? ಏನಮ್ಮಿ ಹಿಂಗಂದ್ಬಿಟ್ಟೆ, ಯಾರ 4 ಜನ ಇದ್ದಿತ್ತವ ಹೇಳ್ಬಿಟ್ಟಿದ್ರೆ ನನ್ನ ಮರ್ಯಾದೆ ಹೊಂಟಾಗಿರೋದು. ಅಲ್ಲ ರೀ, ನೆಟ್ಟಿಗೊಂದು ಸುಳ್ಳು ಕೂಡ ಹೇಳಕ್ ಬರಲ್ಲ, ನನ್ ಮುಂದೆನೆ ಬೆಬೆಬೆ ಅಂತ ಇದ್ದೀರಾ. ಏನ್ ಹೇಳ್ಬೇಕು ನಿಮ್ಗೆ? ಪ್ರಾಜೆಕ್ಟ್ ವಿಷಯ ಕ್ಲಿಯರ್ ಆಯ್ತು ಅನ್ನೋದನ್ನ ಸೋಪಿನ ಹತ್ರ ಆಲ್ರೆಡಿ ಹೇಳಿದ್ಲು. ಆದ್ರೆ ಈ SP ಯಾವಾಗಲೂ ಮನೆಗೆ ಬರೋದಿಕ್ಕೂ, ಅವ್ನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನೀವೆಲ್ಲರೂ ಓಡಾಡೋದಿಕ್ಕೂ, ಇದನ್ನೆಲ್ಲ ಸೋಪಿನ ಮನೆಗೆ ಕರೆಸಿ ಡಿಸ್ಕಸ್ ಮಾಡೋದಿಕ್ಕೂ ಒಂದಕ್ಕೊಂದಕ್ಕೂ ಲಿಂಕೇ ಇಲ್ವಲ್ಲ. ಎಲ್ಲೋ ಏನೋ ಮಿಸ್ ನಡೀತಾ ಇದೆ. ಅದೇ ಏನು ಅಂತ? ಏನಿಲ್ಲ ಕಣಮಿ, ಆ SP ಅವರು ನಮಗೆ ತುಂಬಾ ಬೇಕಾದವರಲ್ವೇ, ಪಾಪ ಅವ್ರನ್ನ ಎಲ್ಲೂ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಕೇಳ್ಕೊಂಡು ಅಷ್ಟೇಯ. ಅದು ಬಿಟ್ರೆ ಇನ್ನು ಮಾತಾಡಿದ್ದೆಲ್ಲ ಪ್ರಾಜೆಕ್ಟ್ ವಿಷಯ. ಆಯ್ತು, ಇರ್ಲಿ. ನೀವು ಅದೇನೇ ತೇಪೆ ಹಾಕಿದ್ರು ಯಾವ್ಯಾವ ವಿಷಯ ಯಾವ್ಯಾವ ಟೈಮಿಗೆ ನನಗೆ ಬರಬೇಕೋ ನನ್ನ ಹತ್ರ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಹೋಗಿ ಮಲ್ಕೊಳ್ಳಿ. ಅಲ್ಲ ಕಣಮಿ, ಏನಿಲ್ಲೋ, ಹೋಗಿ ಬಿದ್ಕೊಳ್ಳಿ ಅಂತ ಹೇಳಿದೆ ತಾನೆ? ಅಲ್ಲ ನೋಡಿದ್ರ, ನಿನ್ನೆ ನೀವೆಷ್ಟು ಬೇಜಾರಾಗಿದ್ರಿ, ಇವತ್ತು ಅಷ್ಟೇ ನಿರಾಳವಾಗಿದ್ದೀರಾ. ಇವತ್ತು ಎಷ್ಟು ಒಳ್ಳೆ ಥರ ಶುರುವಾಯ್ತು ನೋಡಿ. ನಿನ್ನೆ ಎಲ್ಲ ಅತ್ತೆ ಹುಷಾರಾಗ್ತಾರೋ ಇಲ್ವೋ ಅನ್ನೋ ಆತಂಕದಲ್ಲಿದ್ರಿ. ಕೆಲ್ಸಕ್ಕೆ ಏನು ಮಾಡೋದು ಲಕ್ಷ್ಮಿ ಅಂತ ನನ್ನ ಹತ್ರ ಕೇಳ್ಕೊಂಡ್ರಿ. ಆ ದೇವ್ರು ಎಲ್ಲದಕ್ಕೂ ಒಂದು ದಾರಿ ತೋರಿಸ್ತಾನೆ ಅಂತ ನಾನು ಹೇಳಿಲ್ವಾ? ಜೀವನ ಅಂದ್ರೆ ಇಷ್ಟೇ ರೀ, ಕಷ್ಟ ಕಾಲ ಕಳೆದು ಹೋಗುತ್ತೆ, ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಲ್ವಾ? ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಿಜ ಲಕ್ಷ್ಮಿ, ಬಹುಶಃ ನಿನ್ನ ಪ್ರಾರ್ಥನೆ ಹರಕೆ ಎಲ್ಲ ಆ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ತಲುಪಿದೆ ಅನ್ಸುತ್ತೆ. ನಮಗೆಲ್ಲ ಒಳ್ಳೇದಾಗ ಶುರುವಾಗಿದೆ ಲಕ್ಷ್ಮಿ. ರೀ, ಒಳ್ಳೆತನಕ್ಕೆ ಆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾನೆ ರೀ. ನಿಜ ಲಕ್ಷ್ಮಿ. ಲಕ್ಷ್ಮಿ, ನಾವು ಮದುವೆ ಆದಾಗಲಿಂದ ಎಂಥ ಕಷ್ಟ ಬಂದ್ರು, ನಾನು ಕುಂದಿದ್ರು ಅಷ್ಟು ಉತ್ಸಾಹ ತುಂಬ್ತಿಯಲ್ಲ. ನನಗನ್ಸುತ್ತೆ ನೀನು ನನ್ನ ಜೊತೆಲಿದ್ರೆ ಎಂಥ ಕಷ್ಟ ಬಂದರೂ ಎದುರಿಸ್ಬಿಡ್ತೀನಿ ಅನ್ಸುತ್ತೆ. ರೀ, ಈ ಶ್ರೀನಿವಾಸ ಎಲ್ಲಿರ್ತಾನೋ ಈ ಲಕ್ಷ್ಮಿ ಅಲ್ಲೇ ಇರ್ತಾಳೆ. ಪರವಾಗಿಲ್ಲ ಕಣೋ, ಒಳ್ಳೆ ಪ್ರೊಫೆಷನಲ್ ಕಳ್ಳಂತರ ಹೊತ್ಕೊಂಡ್ಬಂದಿದ್ಯಾ. ನೀ ಏನ ಯಾರಿಗೂ ಗೊತ್ತಿಲ್ಲದರೋ ಹಾಗೆ ಎತ್ಕೊಂಡ್ಬಂದ್ರೆ ನಮ್ಗೆ ಒಳ್ಳೇದಾಗಿ ಅಂತ ಕಳ್ಳಗಿಲ್ಲ ಅಂತಿದ್ಯಾ? ಯಾರು ನೋಡಿದ್ರೆ ನನ್ನ ಗತಿ ಏನಾಗಿರೋದು? ಯಾರು ನೋಡಿಲ್ಲ ಬಿಡ. ನೀನು ಹೇಳಿದಾಗ ನಿಜವಾಗ್ಲೂ ಇದ್ರಲ್ಲಿ ದುಡ್ಡಿದ್ಯಾ? ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಇರ್ಬೋದು ಬ್ರೋ. ಯಾಕೆಂದ್ರೆ ಟ್ರಂಕು ಅಂತ ಕನ್ವರ್ಸಿದ್ದನ್ನ ನಾನೇ ಕೇಳಿಸ್ಕೊಳಲ್ಲ, ಅಲ್ಲಿ ಇದ್ನಲ್ಲ, ಅದಕ್ಕೆ ತಾನೇ ಅಪ್ಪ ಇದನ್ನ ತಂದು ಅಲ್ಲಿಟ್ಟಿದ್ದು. ಮೋಸ್ಟ್ಲಿ ಇರುತ್ತೆ. ಒಳ್ಳೆದಾಯ್ತು ಬಿಡ. ಇದ್ರಲ್ಲಿ ದುಡ್ಡಿದ್ರೆ ಇಬ್ರು ಸೇರಿ ಹಂಚ್ಕೊಂಡ್ಬೇಡ. ಓಪನ್ ಮಾಡ, ಕೀ ತೆಗಿ. ಕೀ ಏನಿದೆ ಓಪನ್ ಮಾಡಕ್ಕೆ? ಕೀ ಇಲ್ಲದೆ ಹೆಂಗೆ ಓಪನ್ ಮಾಡೋದು? ಹೋಗು, ಕೈ ತಗೊಂಬ. ಅಯ್ಯ, ನನಗೇನು ಗೊತ್ತು ಕೀ ಎಲ್ಲಿದೆ ಅಂತ. ಬೆಳಗ್ಗೆನೂ ಹಂಗೆ ಆಯ್ತು. ನನ್ನ ಅಪ್ಪಂಗೆ ಹೇಳಿದೆ ಇದನ್ನ ತೆಗೆದು ನೋಡಿ ಇದ್ರಲ್ಲಿ ಏನಿದೆ ಅಂತ. ಅವರು ಕೀ ನನ್ನ ಹತ್ರ ಇಲ್ಲ, ಅಜ್ಜಿ ಹತ್ರನೇ ಇದೆ ಅಂದ್ರು. ಕೇಳೋದು ಹೇಗೆ? ಎಂತ ಕೆಟ್ಟ ಹಣೆ ಬರೋ ನಾನು. ಹಾಗೆ ಹೇಳ್ತಿ. ಕಣ್ಣು ಮುಂದೆ ದುಡ್ಡಿದೆ, ಕೈಗೆ ಕೋಳ ಹಾಕ್ದಾಗ ಏನು ಮಾಡೋದು? ದುಡ್ಡು ತಗೊಳಕ್ಕಾಗಿ ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ?
ಕಳ್ತನ ಮಾಡೋರು ಏನು ಕೀ ಹಿಡ್ಕೊಂಡ್ ಬಂದಿರ್ತಾರ ಜೊತೆಲಿ ಬೀಗ ಹೊಡಿತಾರೆ ತಗೊಂಡು ಹೋಗ್ತಾರೆ. ನಾವು ಅದನ್ನೇ ಮಾಡೋಣ, ಬೀಗ ಹೊಡಿಯೋಣ, ದುಡ್ಡು ತಗೊಳ್ಳೋಣ ಆಯ್ತಾ ಹೀಗೆ. ಏಯ್ ಏನ ಮಾತಾಡ್ತಿದ್ಯಾ? ಇದು ಹೊಡೆದ್ಮೇಲೆ ಮತ್ತೆ ಲಾಕ್ ಮಾಡೋದು ಹೇಗೆ? ಮನೆಯವ್ರಿಗೆ ಗೊತ್ತಾದ್ರೆ ಅದೆಲ್ಲ ಆಗಲ್ಲ. ಒಂದು ಐಡಿಯಾ ಹೇಳ. ಇದೆಲ್ಲ ಬರೀ ಟುಬಾಕ್ ಐಡಿಯಾ ಹೇಳ್ಕಣ. ಏನು ಹೇಳ್ತೀಯ? ಏಯ್ ಏನ್ ಬ್ರೋ ಕಿಂಡಲ್ ಮಾಡ್ತೀಯ ನನ್ನ? ನೋಡು ಬ್ರೋ, ಈ ತಲೆಯಲ್ಲಿ ಸಾವಿರಾರು ಸ್ಟಾರ್ಟ್ಅಪ್ ಐಡಿಯಾಗಳಿವೆ, ಅದರಲ್ಲಿ ಈ ಐಡಿಯಾ ಹೇಳಕ್ಕಾಗಲ್ವಾ? ಸರಿ, ಅದೇನು ಅಂತ ಹೇಳು. ಕಾರ್ಯವರ್ಸಕತೆ ಕಲಿತಿದೆ. ಈ ಬೀಗ ತೆಗೆಯೋದಕ್ಕೆ ಒಂದು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡ್ರೆ ಒಳ್ಳೆ ಐಡಿಯಾ ಕಣ. ನೀನು ಈ ಬುದ್ಧಿವಂತಿಕೆ ನೋಡ್ತಿದ್ರೆ ಎಲ್ಲೋ ಕಳ್ತನ ಮಾಡಿದ್ಯಾ ಅಂತ ಅನಿಸ್ತಾ ಇದೆ. ಎಲ್ಲಿ ಕದ್ದಿದ್ಯಾ? ಏನ ನೀನು ನನ್ನ ನೋಡಿದ್ರೆ ಕಳ್ಳನ್ ಥರ ಕಾಣಿಸ್ತೀನಿ. ಬ್ರೋ ಕಳ್ಳಂತರ ಅಲ್ಲ, ಆದರೆ ಈ ಥರ ಐಡಿಯಾಗಳೆಲ್ಲ ಮಾಡೋರು ಕಳ್ತನ ಮಾಡೋರು ತಾನೆ. ನೀನು ನೋಡು, ಹೋಗಿ ಟ್ರಂಕನ್ನು ಹೊತ್ಕೊಂಡು ಬಂದೆ. ಈಗ ಡೂಪ್ಲಿಕೇಟ್ ಕೀದು ಐಡಿಯಾ ಬರೋ ಕೊಡ್ತಿದ್ವಿ, ಅದಕ್ಕೆ ಹೇಳಿದ್ದು. ಅದನ್ನೆಲ್ಲ ಹೇಳೋದಕ್ಕೆ ಕಳ್ತನ ಮಾಡಿರ್ಲೇಬೇಕು ಅಂತ ಏನಿಲ್ವಲ್ಲಪ್ಪ. ಸುಮಾರು ಸಿನಿಮಾಗಳಲ್ಲಿ ನೋಡೀನಿ, ಅದಕ್ಕೆ ಹೇಳ್ದಪ್ಪ. ಸರಿ ಬಿಡು, ಇವತ್ತು ನಮ್ಮ ಹಣೆ ಬರೋದಲ್ಲಿ ಇದ್ರ ಓಪನ್ ಮಾಡೋದು ಬರ್ದಿಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡು, ಈ ಟ್ರಂಕನ್ನು ತೊಗೊಂಡೋಗಿ ಮತ್ತೆ ಅಜ್ಜಿ ರೂಮಲ್ಲಿ ಇಟ್ಬಿಡು. ಅಲ್ಲಿ ಡೂಪ್ಲಿಕೇಟ್ ಕೀ ಸಿಗುತ್ತಲ್ಲ, ಆಗ ಓಪನ್ ಮಾಡೋಣ. ಹಾಂ ಸರಿ, ಬೇಗ ಇಟ್ಬಾ. ದಮ್ಮಿದ್ಯಾ? ಇಟ್ಟು ಬಾರ ತಗೊಂಡು ಹೊಡೆಯೋಣ. ಬಂದೆ.